ಇವಾಗ ಅತ್ಯುತ್ತಮ ನಟಿ ಅಂತ ಹೇಳಿಬಿಟ್ಟು ಇವಾಗ ಸೌತ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನಿಂದ ನೀವು ಒಂದು ಅವಾರ್ಡ್ ತೊಗೊಂಡಿದ್ದೀರಲ್ಲ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಬಿಕಾಸ್ ಈ ಥರ ಇವೆಂಟ್ಗಳಿಂದ ಕಲಾವಿದರಿಗೆ ಒಂದು ಬೆಂಬಲ ಆ್ಯಂಡ್ ಇಟ್ಸ್ ಅ ರಿಮೈಂಡರ್ ದ್ಯಾಟ್ ಓಕೆ ಆಲ್ಮೋಸ್ಟ್ 13 ಇಯರ್ಸ್ ಆಯಿತು ನಾನು ಚಂದನವನಕ್ಕೆ ಬಂದು ಆ್ಯಂಡ್ ಸಚ್ ಥಿಂಗ್ಸ್ ಕೈಂಡ್ ಆಫ್ ರಿಮೈಂಡ್ ಮಾಡುತ್ತೆ ದ್ಯಾಟ್ ಯು ಶುಡ್ ಸ್ಟಿಲ್ ಕಂಟಿನ್ಯೂ ಡೂಯಿಂಗ್ ವಾಟ್ ಯು ಡೂಯಿಂಗ್. ಸೊ ತುಂಬ ಖುಷಿ ಆಯಿತು. ಸೊ ಇದನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಆರ್ಗನೈಸರ್ಗೆ ಆ್ಯಂಡ್ ನಿಮ್ಮ ಒಂದು ವಾಹಿನಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಇವಾಗ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗುರುತಿಸಿ ಇವಾಗ ಈ ಥರ ಅವಾರ್ಡ್ ಕೊಡ್ತಾ ಇರೋದು. ಅಂಥ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರ ಜೊತೆ ನಿಮಗೂ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ. ನಿಮಗೆ ಈ ಸಾಧನೆ ಮಾಡಿರೋಕ್ಕೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಒಬ್ಬ ಆ್ಯಕ್ಟರ್ ಆಗಿ? ಐ ಥಿಂಕ್ ಅದು ನೀವು ಸಾಧನೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಸಮ್ವೇರ್ ನಮಗನ್ಸುತ್ತೆ ಇನ್ನೂ ತುಂಬ ಇದೆ ಮಾಡೋದು ಲೈಫಲ್ಲಿ ಅಂತ. ಆ್ಯಂಡ್ ಹಂಗೆ ನೋಡೋಕ್ಕಾದರೆ ಒಂದು ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ನಟನೆ ಒಂದು ಮಾಡ್ತೀವಿ ಬಿಟ್ಟರೆ, ನೀವು ಅಲ್ಲಿ ಒಳಗಡೆ ಇರುವಂತಹ ನಿಜವಾದ ಸಾಧಕರು, ಅಫ್ಕೋರ್ಸ್ ಇದು ಒಂಥರ ಸಾಧನೆ. ಆದರೆ ರಿಯಲ್ ಲೈಫ್ ಹೀರೋಸ್ ಲೈಕ್ ನಾವು ರೀಲಲ್ಲಿ ಮಾಡೋದಕ್ಕೂ ರಿಯಲಲ್ಲಿ ಮಾಡೋದಕ್ಕೂ ಇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಐ ಥಿಂಕ್ ತುಂಬ ನಿಜವಾಗ್ಲೂ ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡೋರು, ಆ ಬಾರ್ಡರಲ್ಲಿ ಕಾಯ್ತಿರೋರು, ಬೇರೆ ಬೇರೆ ವಿಭಾಗದಲ್ಲಿ ಇರುವಂತಹ ಅದ್ಭುತವಾದಂತಹ ತಂತ್ರಜ್ಞರು, ಕಲಾವಿದರು. ಸೊ ಇಟ್ಸ್ ಹ್ಯೂಜ್. ಸೊ ಸಮ್ವೇರ್ ಈ ಒಂದು ಇಂಡಸ್ಟ್ರಿಗೆ ಇಫ್ ಐ ಆಮ್ ಡೂಯಿಂಗ್ ಅ ಬಿಟ್ ಒಂದು ಚಿಕ್ಕದಾಗಿ ಏನೋ ಒಂದು ಮಾಡ್ತಿದ್ದೀನಿ ಅಂತ ಅನ್ನೋದಾದರೆ ಐ ಆಮ್ ವೆರಿ ಪ್ರೌಡ್, ಐ ಆಮ್ ವೆರಿ ಹ್ಯಾಪಿ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಐ ಲವ್ ವಾಟ್ ಐ ಆಮ್ ಡೂಯಿಂಗ್. ಸೊ ಇನ್ನು ಜಾಸ್ತಿ ವರ್ಷಗಳು ಸೇರ್ಪಡೆ ಆಗಲಿ ನನ್ನ ಒಂದು ಕರಿಯರಿಗೆ.